ಈಗಿರೋ ಪ್ರಧಾನಿ ಬಂದು ಮಿಡ್ಲ್ ಕ್ಲಾಸ್ ಜನಕ್ಕಾಗ್ಲಿ ಇಲ್ಲ ಲೋ ಕ್ಲಾಸ್ ಜನಕ್ಕಾಗ್ಲಿ ₹1 ಒಂದು ಪೈಸದ್ದು ಉಪಯೋಗ ಇಲ್ಲ. ಅವ್ರು ಏನಿರೋ ರಿಲಯನ್ಸ್ ಅಂಬಾನಿ ಅವ್ರಿಗೂ ಉಪಯೋಗ ಮಾಡ್ತಾ ಇದ್ದಾರೆ ಹೊರತು ಬಡ ಜನತೆಗೆ ಏನು ಅನುಕೂಲ ಮಾಡಲ್ಲ. 25 ಜನ MP ಆಯ್ಕೆ ಆಗಿದ್ದಾರೆ ಬಿಜೆಪಿಯಿಂದ. ಇವತ್ತವರೆಗೂ ಸಂಸತ್ನಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡಿ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆಗೋದು ಒಳ್ಳೇದು ಅನ್ಸುತ್ತೆ. ಇಲ್ಲಿ ಬಿಜೆಪಿ ಏನಾಗಿದೆ ಅಂದ್ರೆ ಒಬ್ರು ಒಪಿನಿಯನ್ ಶಾ ಇಲ್ಲ ನರೇಂದ್ರ ಮೋದಿ ಇವರಿಬ್ರು ಏನ್ ಹೇಳ್ತಾರೋ ಅದೇ. ಇವಾಗಿರೋ ಪ್ರಧಾನಮಂತ್ರಿ ದಕ್ಷಿಣ ಭಾರತಕ್ಕೆ ಏನು ಕೊಡುಗೆ ಇಲ್ಲ. ಇದು ಲೋಕಸಭಾ ಎಲೆಕ್ಷನ್ ಮೂವ್ಮೆಂಟ್ ಅಲ್ಲಿ ಮಾಡ್ತಾ ಇರೋದು ರಾಮ ಮಂದಿರಕ್ಕೆ ಬಂದು ಕೈ ಮುಗಿಲಿ ಅಂತ ಎಲ್ಲ ಇದು ಮಾಡ್ತಾರೆ. ಮತಕ್ಕೋಸ್ಕರನೇ ಮಾಡ್ತಾರೆ. ರಾಜ್ಯ ಸರ್ಕಾರ ಇವಾಗ ಗ್ಯಾರಂಟಿಗಳು ಕೊಟ್ಟು ತುಂಬಾ ತಪ್ಪು ಮಾಡಿದ್ದಾರೆ. BPL ಕಾರ್ಡುದಾರರಿಗೆ ಅಕ್ಕಿ ಭಾಗ್ಯ ಅಂತ ಎಷ್ಟು ಜನಕ್ಕೆ ದುಡ್ಡು ಹಾಕಿದ್ದಾರೆ? 150 ಜನಕ್ಕೂ ಅಕ್ಕಿ ದುಡ್ಡು ಹಾಕಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ನಾವೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಲೋಕಸಭಾ ಚುನಾವಣೆ ಬಗ್ಗೆ? ಕಳೆದ ಬಾರಿಗೆ ಇಲ್ಲಿ DV ಸದಾನಂದ ಗೌಡರು ಆಯ್ಕೆಯಾಗಿದ್ದರು. ಈಗ ಅವರೇ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದರೂ ಇಲ್ಲಿಗೆ MP ಆಗಬೇಕಾ ಅನ್ನೋದನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮಗೆ ಮುಂದಿನ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ತದೆ? ಮುಂದಿನ ಪ್ರಧಾನಿ ಇಂಥವರೇ ಅಂತ ಏನಿಲ್ಲ. ಬಟ್ ಈಗಿರೋ ಪ್ರಧಾನಿ ಬಂದು ಮಿಡ್ಲ್ ಕ್ಲಾಸ್ ಜನಕ್ಕಾಗಲಿ ಇಲ್ಲ ಲೋ ಕ್ಲಾಸ್ ಜನಕ್ಕಾಗಲಿ ₹1 ಒಂದು ಪೈಸದ್ದು ಉಪಯೋಗ ಇಲ್ಲ. ಅವ್ರು ಏನಿದ್ರು ರಿಲಯನ್ಸ್ ಅಂಬಾನಿ ಅವ್ರಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಹೊರತು ಬಡ ಜನತೆಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ. ಮತ್ತು ಇಲ್ಲಿಂದ ಲೋಕಸಭೆಗೆ 25 ಜನ MP ಆಯ್ಕೆ ಆಗಿದ್ದಾರೆ ಬಿಜೆಪಿಯಿಂದ. ಇವತ್ತವರೆಗೂ ಸಂಸತ್ನಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡಿಲ್ಲ. ಕರ್ನಾಟಕದ ಬಗ್ಗೆ. ಕರ್ನಾಟಕದಿಂದ ಆಯ್ಕೆ ಆಗಿ ಹೋದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಏನು ಉಪಯೋಗ ಇದೆ ಇವರಿಂದ? 25 ಜನದಿಂದ ಏನಿಲ್ಲ. ಇನ್ನೊಂದೇನೆಂದರೆ ರಾಜ್ಯಸಭಾ ಸದಸ್ಯೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಆಯ್ಕೆ. ಅವರು ಮೂಲತ್ವ ತಮಿಳುನಾಡವರು, ಆಯ್ಕೆ ಆಗಿರೋದು ಕರ್ನಾಟಕದಿಂದ. ಇಲ್ಲಿಯ ಹಣಕಾಸು ಇದರಲ್ಲಿ ಹಣಕಾಸು ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಕೊಡುಗೆ ಏನಿದೆ ಅವ್ರದ್ದು? ನಾವು ಕೇಳೋ ಪ್ರಶ್ನೆ. ಅವರಿಂದ ಏನು ₹1 ಉಪಯೋಗ ಇಲ್ಲ. ಸರ್, ಈಗ ಪ್ರಧಾನಿ ಬದಲಾಗ್ಲಿ ಅಂದರೆ ರಾಹುಲ್ ಗಾಂಧಿ ಅವರು ಒಬ್ಬ ಯುವ ಶಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರು ಪ್ರಧಾನಿ ಆಗಬೇಕಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ರೇಸ್ನಲ್ಲಿ, ಅವ್ರು ಪ್ರಧಾನಿ ಆಗಬೇಕಾ, ಹೇಗೆ ಸರ್? ಸರ್, ರಾಹುಲ್ ಗಾಂಧಿ ಇನ್ನೂ ಎಂಗೇಜು. ಅವ್ರಿಗೆ ಮುಂದೆ ಇನ್ನೂ ಅವಕಾಶ ಇದೆ. ನಮಗೆ ತಿಳಿದ ಮಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆಗೋದು ಒಳ್ಳೆಯದು ಅನಿಸುತ್ತೆ. ಏಕೆಂದರೆ ಇವರು ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಸೇರ್ತಾರೆ, ಒಬ್ಬರು ಒಪಿನಿಯನ್ ಇರೋದಿಲ್ಲ. ಇಲ್ಲಿ ಬಿಜೆಪಿಲಿ ಏನಾಗಿದೆ ಅಂದರೆ ಒಬ್ಬರು ಒಪಿನಿಯನ್ನೇ ಶಾ ಇಲ್ಲ ನರೇಂದ್ರ ಮೋದಿ, ಶಾ ಇಲ್ಲ ನರೇಂದ್ರ ಮೋದಿ, ಇವರಿಬ್ಬರು ಏನು ಹೇಳ್ತಾರೋ ಅದೇನೆ. ಸೊ ಈ ಮೈತ್ರಿ ಏನಿದೆ, 28 ಪಕ್ಷಗಳ ಮೈತ್ರಿ, INDIA ಮೈತ್ರಿ, ಇದು ಯಶಸ್ಸು ಕಾಣುವ ಸಾಧ್ಯತೆ ಇದೆಯಾ ಸರ್? ನಮ್ಮ ಪ್ರಕಾರ 100ಕ್ಕೆ 75% ಸಾಧ್ಯತೆ ಇದೆ. ಏಕೆಂದರೆ ಜನ ಬದಲಾವಣೆ ಕೇಳ್ತಾ ಇದ್ದಾರೆ. ಈಗ 10 ವರ್ಷದಿಂದ ಮೋದಿ ಆಡಳಿತ ನಡೆಸಿದ್ದಾರೆ. 10 ವರ್ಷದಲ್ಲಿ ಏನಂತ ಅದೇ ಹೇಳಿದ್ನಲ್ಲ ಅವಾಗಲೇ, ಮಿಡ್ಲ್ ಕ್ಲಾಸ್ ಜನಕ್ಕಾಗಲಿ ಇಲ್ಲ ಲೋ ಕ್ಲಾಸ್ ಜನಕ್ಕಾಗಲಿ ಅವರಿಂದ ಏನು ಉಪಯೋಗ ಇಲ್ಲ. ಸರ್, ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಒಂದು ಪ್ರಾಶಸ್ತ್ಯ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಸೊ ಆ ನಿಟ್ಟಿನಲ್ಲಿ ಒಬ್ಬ ದಕ್ಷಿಣದ ನಾಯಕ ಪ್ರಧಾನಿ ಆದರೆ ಸೂಕ್ತವಾ? ಹೌದು, ಸೂಕ್ತನೇ. ಏಕೆಂದರೆ ನಮ್ಮ ರಾಜ್ಯದ ಪ್ರಧಾನಮಂತ್ರಿ, ನಮ್ಮ ದಕ್ಷಿಣ ಭಾರತದ ಪ್ರಧಾನಿ ಆದರೆ ಈ 5 ಸ್ಟೇಟ್ ಇದೆಯಲ್ಲ, ಈ 5 ಸ್ಟೇಟಲ್ಲಿ ಯಾರಾದರೂ ಪ್ರಧಾನಿ ನಮ್ಮ ಸೌತ್ಗೆ ಒಳ್ಳೆಯದೇ ಆಗುತ್ತೆ. ಈಗ ನೋಡಿ, ಅವರು ಪ್ರಧಾನಮಂತ್ರಿ, ಇವಾಗಿರೋ ಪ್ರಧಾನಮಂತ್ರಿ ದಕ್ಷಿಣ ಭಾರತಕ್ಕೆ ಏನು ಕೊಡುಗೆ ಇಲ್ಲ ಅವರು. ಯಾಕೆಂದರೆ ಇಲ್ಲಿ ಎಲ್ಲ ಅವ್ರದ್ದು ನಮ್ಮದು ಪ್ರಾದೇಶಿಕ ಪಕ್ಷಗಳಾಗಿದೆ. ಇದು ಕಾಂಗ್ರೆಸ್ ಇರ್ಬೋದು. ಇಲ್ಲಿ ಏನು ಅಂದರೆ ಇಲ್ಲಿ ಭಾಷೆ ಬೇರೆ ಬೇರೆ ಇದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಈ ಥರ ಭಾಷೆಗಳಿದೆ. ನಾರ್ತಲ್ಲಿ ಹಂಗಲ್ಲ, ಒಂದೇ ಭಾಷೆ ಹಿಂದಿ. ಅದನ್ನ ಹಿಂದಿನ ಏರಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ರಾಜ್ಯದಲ್ಲೂ ಹಿಂದಿ ಏರಿಕೆ ನಡೀತಾ ಇದೆ ಅಂತ ನಿಮ್ಮ ಅಭಿಪ್ರಾಯ? ಹೌದು. ಇಲ್ಲಿ ಇವಾಗ ಎಷ್ಟೋ ಕೆಲವು ಬ್ಯಾಂಕುಗಳಲ್ಲಿ ಹೋಗಿ ಕನ್ನಡನೇ ಬರೋದಿಲ್ಲ ಅವ್ರಿಗೆ. ಈ ಹಳ್ಳಿ ಜನತೆ ಏನು ಮಾಡ್ತಾರೆ, ಬ್ಯಾಂಕಿಗೆ ಹೋದಾಗ ಇಲ್ಲ ಒಂದು ಫಾರ್ಮ್ ಫಿಲ್ ಮಾಡ್ಬೇಕಾದ್ರೂ ಅವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂತಲೇ ಅರ್ಥ ಆಗಲ್ಲ. ಈಗ ನೀವು ಹಿಂದಿಯವ್ರನ್ನ ತೊಗೊತೀರಲ್ಲ ಜಾಬ್ಗೆ, ನೀವು ನಾರ್ತಲ್ಲೇ ಮಾಡಿಕೊಳ್ಳಿ ಅವ್ರನ್ನ, ಇಲ್ಲಿ ಕರ್ನಾಟಕ ಜನನ ಆಯ್ಕೆ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ತುಂಬ ಸಲ ಮಾತಾಡಿದ್ದಾರೆ, ಜನ ಎಲ್ಲ ಕೇಳಿದ್ದಾರೆ. ಆದರೂ ಅವ್ರ ದಬ್ಬಾಳಿಕೆ ನಡೀತಾ ಇದೆ.
ಸರ್ ಹಾಗಿದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗಲಿ ಅಂತ ಹೇಳಿದ್ರಿ, ಈಗ ಸ್ವಪಕ್ಷದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು. ಯಾವ ಪಕ್ಷದಲ್ಲಿ ಇಲ್ಲ, ಎಲ್ಲ ಪಕ್ಷದಲ್ಲೂ ಇದೆ ಸೂಕ್ತವಾದ ಸ್ಥಾನಮಾನ. ಎಲ್ಲ ಪಕ್ಷದಲ್ಲೂ ಬಿ ಜೆ ಪಿಲೂ ಇದೆ. ಈಗ ಯಡಿಯೂರಪ್ಪನ ಕಂಡ್ರೆ ಇವಾಗ ಮೊನ್ನೆ ಯತ್ನಾಳೆಲ್ಲ ತುಂಬ ಆರೋಪ ಮಾಡಿದ್ದಾರೆ. ಬಸವನಗುಡಿ ಯತ್ನಾಳ್ ಅವರ ಪಾರ್ಟಿಯವರೇ 40% ಕೋವಿಡಲ್ಲಿ 40% 40,000 ಕೋಟಿ ಹೊಡೆದಿದ್ದಾರೆ ಅಂತ ಅವ್ರ ಪಾರ್ಟಿನಲ್ಲೂ ಇದೆ ಅಲ್ಲ. ಇದು ಏನಂದರೆ ಊರು ಅಂದಮೇಲೆ ಕೊಳಗೇರಿ ಇದ್ದೇ ಇರುತ್ತೆ. ಅದೇ ರೀತಿ ರಾಜಕೀಯದಲ್ಲಿ ಇದ್ದೇ ಇರ್ತದೆ ರಾಜಕೀಯ. ಸೊ ನರೇಂದ್ರ ಮೋದಿ ಅವರನ್ನ ಸೋಲ್ಸಕ್ಕಾಗಿ ಒಂದು INDA ಕೂಟವನ್ನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಇವರ ಒಂದು ಒಳಜಗಳವೇ ಮುಗಿದ ಒಳಜಗಳವೇ ಆಗೋಗುತ್ತೆ, ಇವರು ಗೆಲ್ಲಲ್ಲ ಅನ್ನೋ ಒಂದು ಮಾತಿದೆ. ಅಲ್ಲ, ಒಳ ಜಗಳ ಅಂತ ಹೇಳಿದ್ನಲ್ಲ ನಾವಲ್ಲೇ, ಒಳ ಜಗಳ ಎಲ್ಲ ಪಕ್ಷದಲ್ಲೂ ಇರ್ತದೆ. ಅವ್ರು ಅದನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ತುಂಬಾ ಪಕ್ಷಗಳು ಸೇರ್ಕೊಂಡಿದೆ, ಸೊ ಯಶಸ್ವಿ ಆಗಲ್ಲ ಅನ್ನೋ ಒಂದು ಮಾತು. ಇಲ್ಲ, ತುಂಬ ಪಕ್ಷ ಸೇರ್ಕೊಂಡಿದ್ರು ಇದೇನಂದ್ರೆ ಒಕ್ಕೂಟದಿಂದ ಮಾಡ್ತಾರೆ. ಒಕ್ಕೂಟದಿಂದ ಮಾಡ್ತಾರೆ. ಇದು ಒಬ್ಬರ ಅಭಿಪ್ರಾಯ ಇರಲ್ಲ. ಓಕೆ, ಸೊ 28 ಪಕ್ಷಗಳು ಏನು ಸೇರ್ಕೊಂಡಿದ್ದಾವೆ ಅವು ಯಶಸ್ಸು ಕಾಣುತ್ತೆ ಅಂತ ನಿಮ್ಮ ಪ್ರಕಾರ? ಕಾಣುತ್ತೆ. ಓಕೆ, ನಾನು 100ಕ್ಕೆ 75 ಭಾಗ ಯಶಸ್ಸು ಕಾಣುತ್ತೆ. ಓಕೆ ಸರ್, ಈಗ ಪ್ರಸ್ತುತವಾಗಿ ಜನವರಿ 22ಕ್ಕೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದೊಂದು ರಾಜಕೀಯ ತಂತ್ರವೋ, ಮತ ಸೆಳೆಯುವ ತಂತ್ರವೋ, ಅಥವಾ ಇವು ಬೇಕಿತ್ತು ಒಂದು ದೇಶಕ್ಕೆ ಒಂದು ರಾಮ ಮಂದಿರ ಬೇಕಿತ್ತು ಅನ್ನೋದು ಸತ್ಯವೇ? ಬಟ್ ಚುನಾವಣಾ ವರ್ಷದಲ್ಲಿ, ಅದು ಚುನಾವಣೆ ಕೆಲವೇ ತಿಂಗಳು ಇರಬೇಕಾದ್ರೆ ಈ ಥರ ಮಾಡಿರೋದು, ಏನು ಹೇಳ್ತೀರಾ? ಅಲ್ಲ, ರಾಮ ಮಂದಿರ ಅಗತ್ಯ. ರಾಮ ಮಂದಿರ ಅಗತ್ಯ ಇದೆ, ಅದು ಉದ್ಘಾಟನೆ ಮಾಡಲೇಬೇಕು. ಆದರೆ ಇದು ಲೋಕಸಭಾ ಎಲೆಕ್ಷನ್ ಮೂಮೆಂಟಲ್ಲಿ ಮಾಡ್ತಾ ಇರೋದು ಜನನ ಮತ ಎಳೆಯೋದಕ್ಕೋಸ್ಕರನೇ ಮಾಡ್ತಾ ಇರೋದು. ಇದು ಜನ ರಾಮ ಮಂದಿರಕ್ಕೆ ಬಂದು ಕೈ ಮುಗಿಲಿ ಅಂತ ಎಲ್ಲ ಇದು ಮಾಡ್ತಾ ಇಲ್ಲ, ಮತಕ್ಕೋಸ್ಕರನೇ ಮಾಡ್ತಾ ಇರೋದು. ಸೊ ಹಾಗಾಗಿನೇ ಈಗ ನರೇಂದ್ರ ಮೋದಿ ಅವರಿಗೆ ಒಂದು ಜಾತಿವಾದಿ ಅಥವಾ ಒಂದು ಕೋಮುವಾದಿ ಅನ್ನೋ ಒಂದು ಪಟ್ಟ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಹೌದು, ಅದಕ್ಕೆ ಅವಾಗಲೇ ಹೇಳಿದ್ನಲ್ಲ ನಾನು, ಅವ್ರಿಗೆ ನಾರ್ತ್ ಅವರೇ ಬೇಕು, ಸೌತ್ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಸೌತ್ ಅವ್ರಿಗೆ ಏನು ಇಂಪ್ರೂವ್ ಮಾಡೋಕ್ಕಾಗಿಲ್ಲ, ಏನು ಮಾಡಿಲ್ಲ. ನೋಡಿ, ನಮ್ಮ ರಾಜ್ಯದ ನಮ್ಮ ಟ್ಯಾಕ್ಸ್ ದುಡ್ಡೇ ಕೊಟ್ಟಿಲ್ಲ. ನಮ್ಮ ದುಡ್ಡು ಅವ್ರು ಕೇಂದ್ರದಿಂದ ಕೈಯಿಂದ ಕೊಡೋದು ಬೇಡ, ನಮ್ಮದು ಎಷ್ಟಿದೆ ಕರ್ನಾಟಕದ್ದು ಟ್ಯಾಕ್ಸ್ ದುಡ್ಡು, ಆ ದುಡ್ಡೇ ಕೊಟ್ಟಿಲ್ಲ. ಅದರಿಂದ ಅವ್ರಿಗೆ ಕರ್ನಾಟಕದ ಮೇಲೆ ಇಲ್ಲ, ಕರ್ನಾಟಕನೇ ಎಲ್ಲ ಈ ದಕ್ಷಿಣ ಕನ್ನಡದಲ್ಲೇ ಅವ್ರಿಗೆ ಇದಿಲ್ಲ. ಸರ್, ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ, ಅಥವಾ ಘೋಷಣೆ ಅನ್ನೋಕ್ಕಿಂತ ಮುನ್ನೆಲೆಗೆ ಬಿಟ್ಟು ಅವರ ಹೆಸರನ್ನ ಕೆಲವೊಂದು ಕಡೆ ಈ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನೋ ಒಂದು ಮಾತು. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅನ್ನೋದು ಮೈತ್ರಿಕೂಟಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂದರೆ ಸೀನಿಯರ್ ಇರ್ತಾರೆ, ಅದರಿಂದ ರಾಹುಲ್ ಗಾಂಧಿಗೆ ಬೇಡ, ಅದರಿಂದ ನಮ್ಮಲ್ಲಿ ಯಾರು ಬೇರೆಯವರು ಪ್ರಧಾನಿ ಆಗಲಿ ಅಂದ್ರೆ ಅವರಿಗೆ ರಾಜಕೀಯ ಅನುಭವನೇ ಇಲ್ಲ ಅನ್ನೋ ಥರ ಎಲ್ಲ ಒಂದು ಮಾತಿದೆ. ಅಲ್ಲ, ಅದು ರಾಜಕೀಯ ಅನುಭವ ಇಲ್ಲ ಅನ್ನೋದಿನ ಅವರು ಹುಟ್ಟಿದಾಗೆ ರಾಜಕೀಯದಲ್ಲಿ ಹುಟ್ಟಿದ್ದಾರೆ, ಹೊಸ್ದಾಗೇನು ಪಕ್ಷ ಕಟ್ಟಿ ಪಕ್ಷದಲ್ಲಿ ಸೇರ್ಕೊಂಡಿಲ್ಲ. ಆದರೂ ಕೂಡ ಸಮರ್ಥ ನಾಯಕರಲ್ಲ ಅಂತ ಹೇಳ್ತಾರೆ. ವಯಸ್ಸು ಸಾಲದು ಆ ಜಾಗದಕ್ಕೆ, ಪ್ರಧಾನಿ ಜಾಗದಕ್ಕೆ ಇವರಿಗೆ ವಯಸ್ಸು ಸಾಲದು. ವಿಶೇಷವಾಗಿ ಅವರು ಟೀಕೆಗಳು ನಡೀತಾ ಇರುತ್ತೆ ಸರ್ ಅವ್ರ ಮೇಲೆ, ಯಾಕೆ ಅಂತಂದ್ರೆ ಅವ್ರ ಮಾತು ಸರಿ ಇರಲ್ಲ ಅಂತ. ಹಾಗೆ ಎಲ್ಲರ ಮೇಲೂ ಟೀಕೆಗಳು ಆಗೇ ಆಗುತ್ತೆ. ಇವಾಗ ರಾಹುಲ್ ಗಾಂಧಿ ಮೇಲೂ ಟೀಕೆ ಆಗುತ್ತೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೇಲೂ ಟೀಕೆ ಆಗುತ್ತೆ, ಈ ಯಡಿಯೂರಪ್ಪ ಮೇಲೂ ಟೀಕೆ, ಈಗ ಮುಖ್ಯಮಂತ್ರಿ ಇದ್ದಾರಲ್ಲ ಸಿದ್ದರಾಮಯ್ಯ, ಅವ್ರ ಮೇಲೂ ಟೀಕೆ ಆಗುತ್ತೆ. ಟೀಕೆಗಳು ಸರ್ವಸಾಮಾನ್ಯ ಪಕ್ಷದಲ್ಲಿ. ಸರ್, ಈಗ ಈ ಒಂದು ಕ್ಷೇತ್ರವನ್ನು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದರೆ, ಕಳೆದ ಬಾರಿಗೆ ಸದಾನಂದ ಗೌಡರು ಸ್ಪರ್ಧಿಸಿ ಗೆದ್ದಿದ್ರು. ಸೊ ಅವರ ಒಂದು ಕಾರ್ಯವೈಖರಿ ಹೇಗಿದೆ ಅಂತೀರಾ ಈ ಕ್ಷೇತ್ರದಲ್ಲಿ? ಏನು ಹೇಳ್ತೀರಾ? ಅಂದರೆ ಕ್ಷೇತ್ರದ ಕಡೆ ಬರ್ತಾರಾ, ಏನು ಕತೆ? ಲಾಸ್ಟ್ ಎಲೆಕ್ಷನ್ ಆದಾಗ 2019ರಲ್ಲಿ ಎಲೆಕ್ಷನ್ ಆದಾಗ, ಎಲೆಕ್ಷನ್ ಒಂದು ವಾರ ಮುಂಚೆ ಅವ್ರ ಮುಖ ನೋಡಿದ್ದಕ್ಕೆ ಇವತ್ತವರೆಗೂ ನಾವೆಲ್ಲೂ ನೋಡಿಲ್ಲ. ಸಂಸತ್ತಲ್ಲೂ ನೋಡಿಲ್ಲ, ಅಲ್ಲೂ ಏನೂ ಮಾತಾಡಲ್ಲ. ಅವ್ರು ಮಾತಾಡಿದ್ರೆ ತಾನೇ ಟಿ ವಿಯವ್ರನ್ನ ಫೋಟೋ ಹಿಡಿಯೋದು, ಕ್ಯಾಮ್ರಾ ಹಿಡಿಯೋದು, ಅದಿಲ್ಲ. ಅವರು ಆಯ್ಕೆ ಇಲ್ಲ. ಸೊ ಹಾಗಿದ್ರೆ ಈ ಬಾರಿ ಚೇಂಜಸ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ? ಚೇಂಜಸ್ ಆಗಬೇಕು, ಬದಲಾವಣೆ ಆಗಬೇಕು, ಜನಕ್ಕೂ ಬದಲಾವಣೆ ಬೇಕಾಗಿದೆ. ಸರಿ ಸರ್, ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಹೇಗಿದೆ ಅಂತೀರಾ ಕಾರ್ಯವೈಖರಿ ರಾಜ್ಯ ಸರ್ಕಾರದ್ದು? ರಾಜ್ಯ ಸರ್ಕಾರ ಇವಾಗ ಗ್ಯಾರಂಟಿಗಳು ಕೊಟ್ಟು ತುಂಬ ತಪ್ಪು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲೂ ಗ್ಯಾರಂಟಿಗಳು ಕೊಟ್ಟು ತುಂಬ ತಪ್ಪು ಮಾಡಿದ್ದಾರೆ. ಗ್ಯಾರಂಟಿಗಳು ಕೆಲವು ಕೊಡಬೇಕಾಗಿತ್ತು. ಈಗ ಬಸ್ಗೆ ಉಚಿತ ಪ್ರಯಾಣ ಹೆಂಗಸರಿಗೆ ಅಂತ ಇದ್ದರು. ನೀವು ಹೆಂಗಸರಿಗೆ ಉಚಿತ ಪ್ರಯಾಣ ಕೊಡೋ ಬದಲು 60 ವರ್ಷ ದಾಟಿದ ಎಲ್ಲರಿಗೂ ಉಚಿತ ಪ್ರಯಾಣ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು.
ಹಾಗಿದ್ರೆ ಸರ್ ಈ ಒಂದು ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇಲ್ಲ ಅಂತನಾ? ಕೆಲವರಿಗೆ ಅನುಕೂಲ ಇದೆ, ಕೆಲವರಿಗೆ ಅನಾನುಕೂಲ. ನೋಡಿ, ನಾನೊಬ್ಬ ಆಟೋ ಡ್ರೈವರು. ನನಗೆ ಇವಾಗ ನೋಡಿ ಅಟ್ಲೀಸ್ಟ್ ಇಲ್ಲೆಲ್ಲ ಒಂದು ಮಿನಿಮಮ್ ಏನೋ ಸಿಕ್ಕಿರೋದು. ಈಗ ಲೇಡೀಸ್ ಆಟೋ ಹತ್ತೋದೇ ಬಿಟ್ಬಿಟ್ಟಿದ್ದಾರೆ. ನಿಮ್ಮ ವಿರೋಧ ಇರೋದು ಕೇವಲ ಒಂದು ಶಕ್ತಿ ಯೋಜನೆ ವಿರೋಧನಾ ಅಂತಂದ್ರೆ ಬಸ್ ಏನು ಫ್ರೀ ಇದೆ ಮಹಿಳೆಯರಿಗೆ ಅದರ ವಿರೋಧನಾ, ಅಥವಾ ಎಲ್ಲ ಒಂದು ಯೋಜನೆಗಳು ಕೂಡ ಉಳಿದ 4 ಯೋಜನೆಗಳು ಸರಿ ಇಲ್ಲ ಅಂತನಾ? ಉಚಿತ ಯೋಜನೆ ಹೌದು, ಉಳಿದ 4 ಯೋಜನೆ ಇವಾಗ BPL ಕಾರ್ಡುದಾರರಿಗೆ ಅಕ್ಕಿ ಅಕ್ಕಿ ಭಾಗ್ಯ ಅಂತ ಕೊಟ್ಟರು. ಎಷ್ಟು ಜನಕ್ಕೆ ದುಡ್ಡು ಹಾಕಿದ್ದಾರೆ ಇವರು? 150 ಜನಕ್ಕೂ ಅಕ್ಕಿ ದುಡ್ಡು ಹಾಕಿಲ್ಲ. ಆಮೇಲೆ ಮಹಿಳೆಯರಿಗೆ 2000 ಅಂತ ಹೇಳಿದಾರಲ್ಲ, 2000 ಪ್ರತಿಯೊಬ್ಬರಿಗೂ ತಲುಪಿಲ್ಲ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು BPL ಕಾರ್ಡುದಾರನೇ, ನಾನು ಆಟೋ ಡ್ರೈವರ್, BPL ದಾರ. ನನ್ನ ಹೆಂಡತಿಗೂ 2000 ರೂಪಾಯಿ ಬಂದಿಲ್ಲ, ಅಕ್ಕಿ ದುಡ್ಡು ಬಂದಿಲ್ಲ. ಒಟ್ಟಾರೆ ತಲುಪ್ತಾ ಇಲ್ಲ ಅಂತಾನು ಹೇಳ್ತಾ ಇದ್ದೀರಾ ಈ ಯೋಜನೆಗಳು? ಹೌದು, ಯೋಜನೆಗಳು 100ಕ್ಕೆ 100 ಜನಕ್ಕೂ ತಲುಪ್ತಾ ಇಲ್ಲ. ಈಗ ರೀಸೆಂಟ್ ಆಗಿ ಡಿಸೆಂಬರ್ 26ಕ್ಕೆ ಯುವ ನಿಧಿ ಅನ್ನೋ ಒಂದು ಬಂತು. ಅದು ಎಷ್ಟು ಜನಕ್ಕೆ ತಲುಪುತ್ತೋ ನೋಡ್ಬೇಕು. ಅದಿನ್ನ ಬಿಡುಗಡೆ ಆಗಿಲ್ವಲ್ಲ, ಅದು ಎಷ್ಟು ಜನ ಹಾಗಿದ್ರೆ ಇದೆಲ್ಲ ತಲುಪಿದ್ರೆ ಒಳ್ಳೆ ಯೋಜನೆಗಳ ಅಂತ ನಾನು ಕೇಳ್ತಿರೋದು. ಎಲ್ಲಿಂದ ತರ್ತಾರೆ ದುಡ್ಡು? ಓಕೆ, ನಮ್ಮ ಸೊ ಬೇಡವಾಗಿತ್ತು ಅಂತ? ಬೇಡವಾಗಿತ್ತು. ಯೋಜನೆಗಳು ಬೇಕಾಗಿಲ್ಲ, ಯೋಜನೆಗಳು ಅವಶ್ಯಕತೆ ಇರಲಿಲ್ಲ. ನೀವು ಮತ ಪಡೆಯೋದಕ್ಕೋಸ್ಕರ ಯೋಜನೆಗಳನ್ನ ರೂಪಿಸ್ಬಿಟ್ಟು ಸಾವಿರಾರು ಕೋಟಿ ಎಲ್ಲಿಂದ ತರ್ತೀರ? ಈಗ ಇಂದಿರಾ ಕ್ಯಾಂಟೀನ್ ಒಪ್ಕೊಳ್ಳೋಣ, ಏಕೆಂದರೆ ಅಲ್ಲಿ ಕಾರ್ನಲ್ಲಿ ಬರೋರು ಹೋಗಲ್ಲ ಇಂದಿರಾ ಕ್ಯಾಂಟೀನಲ್ಲಿ ತಿನ್ನೋದಕ್ಕೆ. ನಮ್ಮಂಥ ಆಟೋ ಡ್ರೈವರು, ಬಡವರು, ದಿನಗೂಲಿ ನೌಕರರು, ಇವರಂತ ಅದು ಯೋಜನೆ, ಅದು ಒಪ್ಕೊಳ್ಳೋದು. ಸರ್, ಈಗ ಈ ಉಚಿತ ಯೋಜನೆಗಳು ಬರೀ ರಾಜ್ಯದಲ್ಲಿ ಮಾತ್ರ ಉಳ್ಕೊಂಡಿಲ್ಲ, ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಏನ್ ಹೇಳ್ತೀರಾ? ಅದೇ ಇವಾಗ ಮೊನ್ನೆ 4 ಸ್ಟೇಟಲ್ಲಿ ಎಲೆಕ್ಷನ್ ಆಯ್ತಲ್ಲ, 5 states, 5 ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಲ್ಲ, ಆ ಯೋಜನೆಗಳನ್ನ ಅಲ್ಲೂ ಗ್ಯಾರಂಟಿ ಇದು ಮಾಡಿದ್ದಾರೆ. ಅದು ಕಾಂಗ್ರೆಸ್ಸು ಇಲ್ಲ ಇಂಡಿಯಾ ಆಗ್ಬೋದು, ಇಂಡಿಯಾ ಪಕ್ಷ INDA, ಇವರೇ ಮಾಡ್ತಾ ಇಲ್ಲ. ನರೇಂದ್ರ ಮೋದಿನೂ ಮಾಡಿದ್ದಾರೆ. ಮೊನ್ನೆ ರಾಜಸ್ಥಾನದಲ್ಲಿ ಏನೇನೋ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇವಾಗ ನಾನು ಪ್ರಜಾವಾಣಿ ಪೇಪರಲ್ಲಿ ನೋಡಿದೆ, ಇವತ್ತಿಂದ ಉಜ್ವಲ ಗ್ಯಾಸ್ ಅವರಿಗೆ 450 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಅಂತ. ಅದು ಬ್ರ್ಯಾಕೆಟಲ್ಲಿ ರಾಜಸ್ಥಾನ ಅಂತ ಹಾಕಿದ್ದಾರೆ. ಅದು ಕರ್ನಾಟಕಕ್ಕೆ, ಇಂಡಿಯಾಗೆ ಫುಲ್ಲು ಇದೆಯಾ ಬರೀ ರಾಜಸ್ಥಾನ್ಗೆ ಅಂತ ಗೊತ್ತಿಲ್ಲ. ಅವರು ಗ್ಯಾರಂಟಿಗಳು ಕೊಡ್ತಾನೆ ಇದ್ದಾರೆ.